ನಾರಾಯಣಂ ಗುಣೈಸ್ತರ್ವೈರೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸುಪ್ರಾಸ್ಥ ಉಚ್ಯತೆ. ಏನು ವಿಷಯ ಬಂತೀಗ? ಜೀವರು ವ್ಯಾಪ್ತರೋ ಅಣುಗಳು ಅಂತ ಪ್ರಶ್ನೆ. ಜೀವರು ವ್ಯಾಪ್ತರೋ ಅಣುಗಳು ಅವ್ರು ಹೇಳ್ತಾರೆ. ಈಗ ಒಂದು ಇರುವೆ ಹೋಗ್ತಾ ಇದೆ, ಇದು ದೊಡ್ಡದೋ ಚಿಕ್ಕದೋ? ವ್ಯಾಪ್ತನ ಅದು? ವ್ಯಾಪ್ತ ಆಗಿದ್ದರಿಂದ ಅಲ್ಲಿಗೆ ಯಾಕೆ ಹೋಗಬೇಕಾಗಿತ್ತು? ಆಕಾಶ ಯಾಕೆ ಮೂವ್ ಆಗಲ್ಲ? ವ್ಯಾಪ್ತವಾಗಿದೆ. ಚಲನೆ ಇದೆ ಅಂದಮೇಲೆ ಏನಾಗಬೇಕದು? ಮತ್ತು ದೇವರು ವ್ಯಾಪ್ತರಾಗಿ ಮೂವ್ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಅಚಿಂತ್ಯಾದ್ಭುತ ಶಕ್ತಿ ಅದು. ಇದಕ್ಕೆ ಆಕಾಶಕ್ಕೆ ಅದೆಲ್ಲ ಹೇಳಬಾರ್ದು. ಯಾತಕ್ಕೆ ಅಂತ ಜಡ ಪದಾರ್ಥ, ಅಭಿಮಾನಿ ದೇವತೆ ಮಹಾಲಕ್ಷ್ಮಿ, ಆದ್ದರಿಂದ ಹೇಳಕ್ಕೆ ಬರೋದಿಲ್ಲ. ವ್ಯಾಪ್ತವಾಗಿದ್ದರೂ ಪರಮಾತ್ಮ ಏನು ಮಾಡ್ತಾನೆ? ತನ್ನ ಶಕ್ತಿ ಚಿಕ್ಕ ರೂಪನೂ ತೋರಿಸ್ತಾನೆ. ಆದ್ದರಿಂದ ಇದಕ್ಕೆ ಚಿಕ್ಕ ರೂಪ ಹಾಗೆಲ್ಲ ಇಲ್ಲ. ಮತ್ತು ಆ ದೃಷ್ಟಿಯಲ್ಲಿ ಸಮಸ್ಯೆ ಬರೋದಿಲ್ಲ. ಉತ್ಕ್ರಾಂತಿ ಗತಿ ಆಗತೀನ. ಉತ್ಕ್ರಾಂತಿನೂ ನೋಡಿದ್ದೇವೆ, ಗತಿನೂ ನೋಡಿದ್ದೇವೆ. ಗತಿ ಅಂದರೆ ಹೋಗೋದು, ಆಗತಿ ಅಂದರೆ ಬರೋದು. ಇಷ್ಟೊತ್ತು ಹೇಳಿದ್ರಲ್ಲ, ಆಗತಿ ವಾಪಸ್ ಬರ್ತಾನೆ ಅಂತೇಳಿ. ಸ್ವರ್ಗಕ್ಕೆ ಹೋದವನು ವ್ಯಾಪ್ತನಾಗಿದ್ದರೆ ವಾಪಸ್ ಯಾಕೆ ಬರ್ತಿದ್ದ? ಬರೋ ಪ್ರಸಂಗ ಇಲ್ಲ. ದೇರ್ ಫೋರ್ ಈ ಸೂತ್ರ ಎಷ್ಟು ಸಿಂಪಲ್ ಆಗಿದೆ. ಉತ್ಕ್ರಾಂತಿ ಗತಿ ಆಗತೀನ. ಓಂ ಹೇತೂನಾಂ ಸಕಾಶಾತ್ ಅಣುರೇವ. ಈ ಕಾರಣಗಳಿಂದಾಗಿ ಅಣುವೇ ಹೊರತು ಏನಲ್ಲ, ವ್ಯಾಪ್ತನಲ್ಲ. ಸೋ ಅಸ್ಮಾತ್ ಶರೀರಾತ್ ಉತ್ಕ್ರಮ್ಯ ಅಮುಂ ಲೋಕಂ ಅಭಿಗಚ್ಚತಿ ಅಮುಷ್ಮಾತ್ ಇಮಂ ಲೋಕಂ ಆಗಚ್ಚತಿ. ನೋಡಿ, ಗತಿ ಆಗತಿ. ಸಾ ಗರ್ಭೋ ಭವತಿ, ಗರ್ಭದಲ್ಲಿರ್ತಾನೆ. ಸ ಪ್ರಸೂಯತೆ, ಹುಟ್ಟುತ್ತಾನೆ. ಗರ್ಭದಲ್ಲಿ ಕೊಡ್ಬೇಕಾದ್ರೆ ವ್ಯಾಪ್ತನ ಗರ್ಭದಲ್ಲಿ ಕೊಡ್ತಿದ್ದ ಪರಮಾತ್ಮ ಕೂತ, ಸರ್ವತ್ರ ವ್ಯಾಪ್ತ, ಸ್ವತಂತ್ರ ಕೂತ. ಇವರಿಗೆಲ್ಲ ಸಾಧ್ಯ ಇಲ್ಲ. ಭವತಿ ಸ ಪ್ರಸೂಯತೆ ಸ ಕರ್ಮಯು ಕುರುತೆ ಇತಿ. ಆದ್ದರಿಂದ ಕರ್ಮನೂ ಮಾಡ್ತಾನೆ. ಆದ್ದರಿಂದ ಜೀವ ಅಣುವೇ ಹೊರತು ಏನಲ್ಲ. ಈ ಶ್ರುತಿಯಾಗಿ ಕೋಟ್ ಮಾಡಿದ್ರು ಅಂದರೆ ವ್ಯಾಪ್ತನಾಗಿರೋನು ಅಂತ ನೀವು ಶ್ರುತಿ ಕೋಟ್ ಮಾಡಿದ್ದಕ್ಕೆ ಅಣುವಾಗಿದ್ದನು ಶ್ರುತಿ ಕೋಟ್ ಮಾಡಿ ಶ್ರುತಿನೇ ಹೇಳ್ಕೊಂಡಿದೆ. ಸಮನ್ವಯ ಮಾಡಬೇಕೆ, ಶ್ರುತಿಗಳಲ್ಲಿ ವಿರೋಧ ಇಲ್ಲ. ತತ್ರ ಸ್ವಾತಂತ್ರ್ಯ ಅಪ್ರತೀತೇ. ಸ್ವಾತಂತ್ರ್ಯ ಇಲ್ಲ ಅವನಿಗೀಗ. ಯಾರಿಗೆ? ಜೀವನಿಗೆ. ಇಲ್ಲ ರೀ, ನೀವು ದೇವರಿಗೆಲ್ಲ ಹೇಳೋದಿಲ್ವಾ? ಕೃಷ್ಣ ಗರ್ಭದಲ್ಲಿ ಕೊಡಲಿಲ್ಲ, ದೇವ ಗರ್ಭದಲ್ಲಿ, ಹಾಗೂ ನಾವು ಕೊಡ್ತೇವೆ ಅಂತ ಯಾಕೆ ಹೇಳಬಾರ್ದು? ಯಶೋದೇವ ಇದರಲ್ಲಿ ಕೌಶಲ್ಯ ಗರ್ಭದಲ್ಲಿ ರಾಮರೂಪ, ಇವ್ರ ರೂಪದಲ್ಲಿ ಕೃಷ್ಣ ರೂಪದಲ್ಲಿ, ಜಮದಗ್ನಿ ಪತ್ನಿಯಲ್ಲಿ ಪರಶುರಾಮ ಕೂಡಲಿಲ್ವಾ? ವ್ಯಾಪ್ತ ಹೌದಲ್ಲೋ? ಆ ರೂಪಕ್ಕೆ ಭೇದ ಬೇರೆ ಇಲ್ಲ ಅಂತ ಹೇಳ್ತೀರಲ್ಲ, ಅಂದಮೇಲೆ ಏನಾಯಿತು? ಅದು ನಾವು ಅದು ದೇವರ ಟೈಪೇನೆ ಅಂತ ಯಾಕೆ ಹೇಳಬಾರ್ದು ಅಂದರೆ ಅಲ್ಲ. ಸ್ವಾತಂತ್ರ್ಯ ಇದ್ದು ಹೇಳ್ತಾ ಇದ್ದೀವಿ. ದೇವರಿಗೆ ಸ್ವಾತಂತ್ರ್ಯ ಇಲ್ಲ ಇಲ್ಲಿ. ಸ್ವಾತಂತ್ರ್ಯ ಇಲ್ಲದೆ ಇದ್ದಾಗ ಏನಾಯಿತು? ಅವನು ಹೇಳಿದ, ರಾಜನ ಒಳಗೆ ಬಂದಿದ್ದಾರೆ ಜೈಲಿಗೆ, ಅವನೇನು ಮಾಡಿದ್ನೋ ಪಾಪ, ಇವತ್ತು ಅವನು ಜೈಲಲ್ಲಿದ್ದ ಸ್ವಲ್ಪ ಹೊತ್ತು ಅಂತ ಕೇಳಿದರೆ ಆಗ ಹಾಗೆ ಇನ್ಸ್ಪೆಕ್ಷನ್ಗೆ ಬಂದಿರ್ತಾನೆ, ಅವನು ಜೈಲಲ್ಲಿದ್ದ ಸ್ವಲ್ಪ ನಮ್ಮ ಜೊತೆಗೆ ಇದ್ದ ಸ್ವಲ್ಪ ಮಾತು ಬೇರೆ ಆಡೋದ, ಗೊತ್ತಾಯ್ತಾ? ಇವೆಲ್ಲ ಹೇಳಿದ್ರೆ ಏನು ಮಾಡಬೇಕಾಗ? ಸ್ವಾತಂತ್ರ್ಯ ಇದೆ ಅವರಿಗೆ. ಹೋದ ಇಲ್ಲಿ ತೋರಿಸಿಗಿಲ್ಲ, ಈಗ ನೀನು ಇಲ್ಲೇ ಇದೆಯಾ, ಆದ್ದರಿಂದ ನಿನಗೆ ಸ್ವಾತಂತ್ರ್ಯ ಇಲ್ಲ. ಇದರಿಂದ ಏನು ಇರ್ತದೆ? ಅದಕ್ಕೆ ಕೊಟ್ಟರೆ ದೇವರಿಗೆ ನಾವೇನೇನು ಹೇಳ್ತೇವೆ ಇದಿಷ್ಟು ಕೂಡ ಸ್ವಾತಂತ್ರ್ಯ ಎಂಬ ಗುಣ ಇರೋದ್ರಿಂದ ಅದ್ರದ್ದು ಏನಾಯ್ತದು? ಅದು ಈಗ ಅಪ್ಲೈ ಆಗೋದಿಲ್ಲ. ಅದು ವೈಭವಕ್ಕೆ ಕಾರಣ ಐತೆ ಹೊರತು ಏನಕ್ಕೆ ಕಾರಣ ಆಗಲಿಲ್ಲ? ಅದು ದೋಷಕ್ಕೆ ಕಾರಣನೇ ಆಗಲಿ. ಏಕಃ ಪ್ರಸೂಯತೆ. ನೋಡಿ, ಈ ಫ್ರೀಡಮ್ ಫೈಟರ್ಸ್ ಜೈಲಿಗೆ ಹೋದರು, ಈ ಕಳ್ಳರು ಜೈಲಿಗೆ ಹೋದರು. ಫ್ರೀಡಮ್ ಫೈಟರ್ಸ್ ಜೈಲಿಗೆ ಹೋಗಿದ್ದಕ್ಕೆ ಏನಾಯ್ತು? ಅವರಿಗೆ ಭಾಳ ಏನು ಅಂಥ ಕೀರ್ತಿ ಬಂದೋಯ್ತು. ಇವ್ರಿಗೆ ಕೀರ್ತಿ ಬಂದು, ನೀವು ಜೈಲಿಗೆ ಅವ್ರಿಗೆ ಹೇಳಿದ್ರು, ನೀವು ಜೈಲಿಗೆ ಹೋಗಿದ್ರಲ್ಲ, ನಮಗೊಂದು ಗುಡಿ ಕಟ್ಸಿದ್ರೆ ಪದ್ಧತಿ ಆಗೋದು ಸಾಧ್ಯ ಇಲ್ಲ. ಅಂದರೆ ಜೈಲೇ ಹೋಗೋದು ಕೂಡ ಏನಾಯ್ಕೆ? ಏನು ಕಾರಣ ಆಯ್ತದ? ಈಗ ಇದು ಉಪಕಾರಕವಾದ ಲೋಕಕ್ಕೆ ಅದು ವರ್ಷಿಪಬಲ್ ಥಿಂಗ್ ಆಯ್ತಾ ಹೊರತು ಏನಾಗಲಿಲ್ಲ, ನಿಂದ್ಯವಾಗಲಿಲ್ಲ. ಏಕೋ ಅನುಭುಂಕ್ತೆ ಸುಕೃತಂ ಏಕ ಏವ ಚ ದುಷ್ಕೃತಂ ಏಕ ಪ್ರಸೂಯತೆ ಜಂತು. ಇದನ್ನು ತಿಳ್ಕೊಂಡ್ಬಿಟ್ರೆ ಜವಾಬ್ದಾರಿ ಎಷ್ಟಿರಬೇಕು ಹೇಳ್ತಾನೆ. ಏಕಃ ಪ್ರಸೂಯತೆ ಜಂತು ಏಕ ಏವ ಪ್ರಮೀಯತೆ. ಹುಟ್ಟೋದು, ಓಡೋದು. ಏಕೋ ಅನುಭುಂಕ್ತೆ ಸುಕೃತಂ ಏಕ ಏವ ಚ ದುಷ್ಕೃತಂ ಇತ್ಯಾದಿ. ಒಬ್ಬನೇ ಇಷ್ಟೆಲ್ಲ ಮಾಡ್ತಾನೆ ಅಂದಮೇಲೆ ಅದು ಅನುಭವ ಎಷ್ಟು ಅನಿಸ್ಬೇಕೋ ಅವನು ಅನುಭವ ಹೊರತು ವ್ಯಾಪ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಈ ಕಾರಣ ಕೊಡೋ ಇನ್ನೊಂದು ಕಾರಣ ಇದೆ. ಸ್ವಾತಂತ್ರ್ಯ ಇಲ್ಲ ಇವನಿಗೆ. ಸ್ವಾತಂತ್ರ್ಯ ಇದ್ದಿದ್ರೆ ಹುಟ್ಟಿದ್ನ್ಯಾಕೆ? ಸಾಯ್ತಿದ್ನ್ಯಾತಕ್ಕೆ? ಸ್ವಾತಂತ್ರ್ಯ ಇಲ್ಲ ಅದಕ್ಕೆ. ಸ್ವಯಮೇವ ಬಿದ್ದು ಗಾಯ ಮಾಡ್ಕೊಂಡಿದ್ದಾನೆ, ಸ್ವೇಚ್ಛೆಯಿಂದ ಬಿದ್ದೇರಿ ಏನರ್ಥ? ಅದಕ್ಕೆ ಆಟ ಆಡ್ಬೇಕಾದ್ರೆ ಬಿಡ್ತಾರೆ, ಕ್ಯಾಚ್ ಹಿಡಿಯೋಕೆ ಬಿದ್ದು ಬಿಡ್ತಾರೆ, ಗೊತ್ತಾಯ್ತಾ? ಅದೇನದು? ಮೈಯೆಲ್ಲ ಗಾಯ ಆದರೂ ಕೂಡ ಏನಂತಾರೆ? ಗ್ರೇಟ್. ಅದಕ್ಕೆ ಕ್ಯಾಚ್ ಹಿಡಿದಿದ್ದ ಅವನು, ಇಷ್ಟು ಕಷ್ಟಪಟ್ಟು ಕ್ಯಾಚ್ ಹಿಡಿದ್ಬಿಟ್ಟ ಅವನು. ಅದು ಇವನೇ ಬಿದ್ದಾರೆ, ಕಾಲು ಬರ್ಕೊಂಡಿದ್ದಾನೆ. ಸ್ವೇಚ್ಛೆಯಿಂದ ಬಿದ್ದೆ ಅಂದರೆ ಹುಚ್ಚು ಬೇರೆ ಸೇರಿದೆ ಅಂತ. ಅಸ್ವಾತಂತ್ರ್ಯ ಜೊತೆ ಏನಿದೆ? ಹುಚ್ಚು ಬೇರೆ ಸೇರಿದೆ ಅಂತ ಅದು ಹೇಳಬಾರ್ದು. ದೇವರಿಗೆ ಏನು ಹೇಳಿ ವೈಭವ ಯಾತಕ್ಕೆ? ಏನೋ ದೋಷ ಬಂತ ಆತನಿಗೆ? ಇಲ್ಲ. ಪೂತನಿ ಎತ್ಕೊಂಡ, ಕೃಷ್ಣ ಎತ್ಕೊಂಡಿದ್ರ, ಕೃಷ್ಣ ಸಿಕ್ಬಿಟ್ಟ ಪೂತನೆ ಕೈ. ಮುಂದೇನು ಮಾಡಿದ? ಸಿಕ್ತು, ಕೊಂದಾಕ್ಬಿಟ್ಟ. ಅಲ್ಲಿ ಬರೀ ಸಿಗೋದು ಬೇರೆ, ಅದು ಬರೀ ಸಿಗೋದು ಬಂಧನ, ಇದು ಸಾಮರ್ಥ್ಯ. ಗೊತ್ತಾ? ಸಿಕ್ಕಂತ ಮಾಡಿ ಕೊಲ್ಲೋದು. ಸ್ವಯಮೇವ ಇತ್ಯತೋ ಭಕ್ತಿ. ಓಂ ಸ್ವಾತ್ಮನ ಚ ಉತ್ತರಯೋ ಓಂ
ಸಹ ಇನ್ನೊಂದಿದೆ. ಸ್ವಯಮೇವ ಇತ್ಯತೋ ಭಕ್ತಿ, ಸ್ವಯಮೇವ ಮಾಡಬಹುದು ಜೀವ ಅಂದರೆ ಇಲ್ಲ ನೋಡಿ. ಸ ಏತೇನೈವ ಸ್ವಾತ್ಮನ ಪರೇಣ ಇಮಂ ಗರ್ಭಂ ಅನುಪ್ರವಿಶತಿ, ಪರೇಣ ಜಾಯತೆ, ಪರೇಣ ಕರ್ಮ ಕುರುತೆ, ಪರೇಣ ನೀಯತೆ, ಪರೇಣ ಉನ್ನೀಯತೆ, ತಂ ವಾ ಏತಂ ಅಭಿವದಂತಿ ಸ್ವಾತ್ಮ ಇತಿ. ನೋಡಿದ್ರೆ ಪರಮಾತ್ಮನಿಂದ ಇದೆಲ್ಲ ಆಗ್ತಿದೆ ಹೊರತು ಹೋಗಿ ನಾವೇ ಹುಟ್ಟಿದ್ದೇವಲ್ಲ, ಅದು ಸ್ವಾತಂತ್ರ್ಯ ಇಲ್ಲ. ಅದು ಹೇಳೋದಕ್ಕೆ ಶ್ರುತಿನೇ ಕೋಟ್ ಮಾಡಿಬಿಟ್ಟು ಏನೇನು ಮಾಡ್ತಾ ಇದ್ದಾನೆ, ದೇವರಿಗೆ ಏನು ಹೇಳಿದರು, ಸ್ವಾತಂತ್ರ್ಯ ಹೇಳಿದರು. ದೇವಗರು ತಾನೇ ಬಂದು ಕೂತ್ಕೊಂಡ, ತಾನೇ ಅವತಾರ ಮಾಡ್ದ, ಅದು ತಾನೇ ಆಮೇಲೆ ರೂಪನೂ ತೋರಿಸ್ದ. ಉತ್ತರ ಅಲ್ಲೇ ಇದೆ. ಯಾವುದನ್ನು ನೋಡಿ ಕೃಷ್ಣನಿಗೆ ಹುಟ್ಟು ಅಂತ ಹೇಳ್ತೀರಿ, ಅಲ್ಲೇ ಉತ್ತರನೂ ಅಲ್ಲೇ ಇದೆ. ಉಪಜೀವ್ಯದಲ್ಲೇ ಇಷ್ಟ ಬಂದು ಹೋಗ್ಬಿಟ್ಟಿದೆ. ಇಲ್ಲಿ ಹಾಗೆ ಬಂದಿಲ್ಲ, ಕಷ್ಟಪಡ್ತಾ ಇದ್ದಾರೆ. ಇತಿ ಏಷಃ ಹಿ ಆನಂದಮಾದತ್ತೆ, ಏಷ ಹಿ ಏನಂ ಜೀವಂ ಅಭಿಜೀವಯತಿ, ಏಷಃ ಉದ್ಗಮಯತಿ, ಏಷಃ ಆಗಮಯತಿ. ಇವರಿಗೆ ಅಸ್ವಾತಂತ್ರ್ಯನೂ ಹೇಳುತ್ತಿದ್ದ, ದೇವರಿಗೆ ಸ್ವಾತಂತ್ರ್ಯನೂ ಹೇಳುತ್ತೆ. ಇವನು ಮಾಡಿಸ್ತಾನೆ ಅವನು ಸ್ವಾತಂತ್ರ್ಯ ಬಂತು, ಇವನು ಮಾಡಿಸಲ್ಪಡ್ತಾನೆ ಅಸ್ವಾತಂತ್ರ್ಯನೂ ಬಂತು. ಇತ್ಯುತ್ತರಯೋ ವಾಕ್ಯಯೋ ಪರಮಾತ್ಮನೈವ ಉತ್ಕ್ರಾಂತ್ಯಾದಯ ಸ್ವಾತ್ಮನ ಏವ ಚ ಉತ್ತರಯೋ. ಒಂದು ಸೂತ್ರ ಹಾಗೆ ಎಷ್ಟು ಚೆನ್ನಾಗಿ ಲಿಂಕ್ ಇದೆ. ಉತ್ಕ್ರಾಂತಿ ಗತಿ ಮೊದಲಾದ ಹೊಂದಿರೋದ್ರಿಂದ ಇವನು ಏನೋ ಅಣು ಅಂತ ಹೇಳಿ, ಅಣು ಆದಮೇಲೆ ಸರಿ ಸ್ವಾತಂತ್ರ್ಯ ಅಣು ಯಾಕಿರಬಾರ್ದು, ಅಣುರಣಿ ನಿಲ್ವ ಅಂತ ಕೇಳಿದ್ರೆ ನೋಡಿ ಇಲ್ಲಿಲ್ಲ ಅದು ಅಂತ ಕಾರಣ ಕೊಟ್ಟು. ಓಂ ನಾಣು ರಥಶ್ರುತಿ ರೀತಿ ಚೇತ್ ನ ಇತರಾಧಿಕಾರಾತ್ ಓಂ. ನೋಡಿ ಅಣು ಅಲ್ಲ ಜೀವ, ಆ ಹೇಳಿದ್ದೆಲ್ಲ ಜೀವನ ಸಂಬಂಧಪಟ್ಟ ವಿಷಯಗಳಲ್ಲವು ಅಂತ ಕೇಳಿದ್ರೆ, ನಾ ಅಣು ಅತಶ್ರುತೇ, ಅದು ಹೇಳ್ತಕ್ಕಂಥ ಶ್ರುತಿ ಇಲ್ಲ ಅಂತ ಕೇಳಿದರೆ ಇಲ್ಲ, ಇದನ್ನೇ ಹೇಳ್ತಾ ಇದ್ದಾರೆ. ವ್ಯಾಪ್ತ ಹಿ ಆತ್ಮಾನಶ್ಚೇತನ ನಿರ್ಗುಣಶ್ಚ ಇತಿ ವ್ಯಾಪ್ತಿಶ್ರುತೇರ್ ನಾಣು ಜೀವ ಇತಿ ಚೇನ್ನ. ವ್ಯಾಪ್ತ ಆತ್ಮಾನ ಅಂತ ಬಂತಲ್ಲ, ಆತ್ಮಾನ ಅಂದರೆ ಜೀವರು, ವ್ಯಾಪ್ತರು ಅಂದರೆ ವ್ಯಾಪ್ತರು. ಎಲ್ಲ ಜೀವರು ವ್ಯಾಪ್ತರು ಅಂದರೆ ಒಬ್ಬೊಬ್ಬ ಜೀವ ಕೂಡ ಏನಾಗಬೇಕು, ವ್ಯಾಪ್ತ ಅಂತ ಆಯ್ತಲ್ಲ, ವ್ಯಾಪ್ತ ಅಂತಾಯ್ತು. ಜೀವರು ವ್ಯಾಪ್ತರು ಅಂದಮೇಲೆ ಪ್ರತಿಯೊಬ್ಬ ಜೀವ ಇಷ್ಟು ಜನ ಪಾಸಾಗಿದ್ದಾರೆ, ಒಬ್ಬೊಬ್ಬರು ಪಾಸಾಗಿದ್ದಾನೆ ಅಂತ ಅರ್ಥ. ಅಣುರ್ಜೀವ ಇತಿ ಚೇನ್ನ, ಆದ್ದರಿಂದ ಜೀವ ಅಣುವಲ್ಲ ಅಂತ ವಾದ ಮಾಡ್ತೀನಿ ಅಂತ ಹೇಳಾಗಿಲ್ಲ. ಸ ಆತ್ಮ ಇದಂ ಸೃಜತಿ, ಸ ದ್ವಿಧಾ ಇದಂ ಬಿಭರ್ತಿ ಅಂತರ್ಬಹಿಶ್ಚ, ಸ ಬಹುಧಾ ಇದಂ ಅನುಪ್ರವಿಶತಿ, ಆತ್ಮನು ಅಭಿನಯತಿ. ಸ ಆತ್ಮ ಸ ಆತ್ಮಾನಃ ಸ ಈಶಃ ಸ ವಿಷ್ಣು ಸ ಪರಃ ಪರೋವರಿಯಾನ್ನಿತಿ ಪರಮಾತ್ಮಾಧಿಕಾರತ್ವ. ಏನು ಇಷ್ಟೊತ್ತು ಹೇಳಿದ್ರಿ ವ್ಯಾಪ್ತ ಚೇತನ ಅಂಥೇಳಿ, ವ್ಯಾಪ್ತ ಅಂದರೆ ಪರಮಾತ್ಮ ರೂಪಗಳಿಗೆ ಹೇಳಿದ ಮಾತದು, ಈ ಜೀವರಿಗೆ ಹೇಳಿದ್ದಲ್ಲ ಅದು. ಪರಮಾತ್ಮನ ಪ್ರತಿರೂಪಗಳು ಏನವು ವ್ಯಾಪ್ತ, ಮೂಲ ರೂಪ ಅಷ್ಟೇ ವ್ಯಾಪ್ತ ಅಲ್ಲ, ಪ್ರತಿರೂಪನೂ ವ್ಯಾಪ್ತ. ಸೊ ಇತರಾಧಿಕಾರ ಅಂದ್ರೇನು, ಇತರಾಧಿಕಾರ ಅಂದ್ರೇನು, ಇತರರಿಗೆ ಸಂಬಂಧಪಟ್ಟಂಥ ವಾಕ್ಯ ಹೇಳ್ತಿರೋದು. ಅರ್ಥ ಆಯ್ತಾ? ಈಗ ಎಲ್ಲರೂ ಬನ್ನಿ ಅಂತ ಕರೆದ್ರು ಊಟಕ್ಕೆ, ಎಲ್ಲರೂ ಹೋಗ್ಬಿಟ್ರು. ಎಲ್ಲರೂ ಅಂದರೆ ಅಲ್ಲೆಲ್ಲ ಹೇಳಿದ್ದು, ಅಲ್ಲಿ ಕೂತವ್ರಿಗೆ ಹೇಳಿದ್ದು, ಅದು ಎಲ್ಲರಿಗೆ ಹೇಳಿದ್ದಲ್ಲ. ಆ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಪಾರ್ಥ ಆಗುತ್ತೆ. ಎಲ್ಲರೂ ಮೆಂಬರ್ಸ್ ಎಲ್ಲ ಬರಬೇಕು ಅಂತ ಹೇಳಿಬಿಟ್ರು, ಎಲ್ಲರೂ ಅಂತ ತಿಳ್ಕೊಂಡ ಬಂದುಬಿಟ್ಟ. ನೋಡು, ಮೆಂಬರ್ಸ್ ಎಲ್ಲ ಅಂತ ಹೇಳಿದ್ದೀವಿ, ನೀನು ಅಲ್ಲ. ಇತರಾಧಿಕಾರ ಅಂದರೆ ಅವರಿಗೆ ಲೇಟ್ ಆಗಿದ್ದಲ್ಲ ಅದು. ಎಲ್ಲೆಲ್ಲಿ ವ್ಯಾಪ್ತತ್ವ ಹೇಳ್ತಾ ಇದ್ದಾರೆ ಆತ್ಮಶಬ್ದ ಉಪಯೋಗಿಸಿಬಿಟ್ಟು, ಅದು ಯಾರಿಗೆ ಅಪ್ಲಿಕಬಲ್, ಅದು ದೇವರಿಗೆ ಅಪ್ಲಿಕಬಲ್. ಜೀವರಿಗೆ ಅಪ್ಲಿಕಬಲ್ ಅಂತ ಅಲ್ಲೇ ಅಲ್ಲ, ಹೆಡ್ಡಿಂಗ್ ನೋಡು ಅಂತ ಹೇಳ್ತಾರೆ. ಹೆಡ್ಡಿಂಗ್ ಸ ಆತ್ಮ ಇದಂ ಕೆಲಸ ನೋಡ್ತಾರೆ. ಟಿಕೆಟ್ ನೋಡಿ ಅಂತ ಹೇಳ್ತಾರೆ, ನೋಡ್ತಾರೆ. ನಮ್ಮ ಟಿಕೆಟ್ ಅಲ್ಲ, ಆ ಬಸ್ಸಿಂದ ಅಂತ ಹೇಳೋದಿಲ್ಲ. ಅಧಿಕ ಅವ್ರಿಗೆ ಹೇಳಿದ್ದು, ಇದಕ್ಕಲ್ಲ. ಏನೋ ಹೇಳೋದು ಕತೆ ಎಲ್ಲ ಬಿಟ್ಟು ಕೊಡಿ, ಎಲ್ಲ ನೋಡ್ತಾನೆ, ಅದು ಇದೇ ತಪ್ಪು, ಅಲ್ಲೇ ಅಲ್ಲ. ಸ ಆತ್ಮ ಇದಂ ಸೃಜತಿ, ಸ ಸಿದ್ಧಾ ಇದಂ ಬಿಭರ್ತಿ. ಅದಕ್ಕೇನೆ ಪರಮಾತ್ಮ ಬರೀ ಹುಟ್ಟಿಸ್ತಾನೆ ಮಾಡೋದಲ್ಲ, ಅಂತರ್ಬಹಿಷ್ಠ ಬಿಭರ್ತಿ. ಜೀವನಿಗೆ ಎರಡು ಶಕ್ತಿನೂ ಇಲ್ಲ, ದೇಹದೊಳಗಿರೋ ಶಕ್ತಿನೂ ಇಲ್ಲ, ಹೊರಗೆ ಬರೋ ಶಕ್ತಿನೂ ಇಲ್ಲ, ಒಳಗೊರಗೆ ಹೋಗೋ ಶಕ್ತಿನೂ ಇಲ್ಲ. ಇದೆಲ್ಲ ಮಾಡಿಸ್ತಿರೋದು ಯಾರು? ದೇವರು ಹೊರತು ಬೇರೆಯವರಲ್ಲ. ಆತ್ಮ ಸ ಆತ್ಮಾನಃ. ಎಷ್ಟೋ ಸರ್ತಿ ಹೀಗಾಗುತ್ತೆ. ಈ ಕಳ್ಳರಿಗಿಡರನ್ನೆಲ್ಲ ಜೈಲಿಂದ ಈ ಕೋರ್ಟ್ ಕರ್ಕೊಂಡು ಹೋಗ್ತಾರೆ, ವೆಹಿಕಲ್ ಕರ್ಕೊಂಡು ಹೋಗ್ತಾರೆ, ಒಳ್ಳೆ ಫಸ್ಟ್ ಕ್ಲಾಸ್ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಒಳ್ಳೆ ಟಾಟಾ ಮಾಡ್ತಾ ಒಳಗೆ ಬರೋಲ್ಲ, ಯಾಕೆ ತಲೆ ಬಗ್ಸ್ಕೊಂಡು ಬರ್ತಾನೆ ಅವನು. ಆ ಡ್ರೈವರ್ ಇರ್ತಾರೆ ಪಾಪ, ಅವನೇನು ಕಳ್ಳಾಗಿಲ್ಲ ಅಲ್ಲ ಅವನು. ಡ್ರೈವರ್ ಯಾರೋ ಅವನು. ಯಮದೂತರು ಶಿಕ್ಷೆ ಪಡೋದಿಲ್ಲ, ಯಾಕೆ ಯಮದೂತರು ಅಷ್ಟೇ ಅವರು. ಯಮಲೋಕಕ್ಕೆ ಹೋದರಲ್ಲಿ ಎರಡು ಯಮದೂತರು ಇರ್ತಾರೆ, ಹೋದವರು ಇರ್ತಾರೆ. ಅವ್ರಿಗೆ ದುಃಖ ಇದೆ, ಇವ್ರಿಗೆ ದುಃಖ ಇದೆ, ಅವ್ರ ಸಂಬಳ ಇದೆ ಅವರಿಗೆಲ್ಲ, ಇವ್ರಿಗೆ ಯಾವ ಥರದಿಲ್ಲ. ಇನ್ನು ಅರ್ಥ ಮಾಡಿಕೊಂಡ್ರೆ ಒಂದೇ ಕಡೆ ಇರಬೇಕೆ ಅನ್ನೋದು ಯಾವುದಕ್ಕೆ ಕಾರಣ ಆಗೋದಿಲ್ಲ? ಸಾಮ್ಯಕ್ಕೆ, ದೋಷಕ್ಕೆ, ನಿರ್ದೋಷಕ್ಕೆ ಕಾರಣ ಆಗೋದೇ ಇಲ್ಲ.
ಏಕಶಬ್ದೈ ದ್ವಿಶಬ್ದೈಶ್ಚ ಬಹುಶಬ್ದೈಶ್ಚ ಕೇಶವ ಏಕ ಏವೋಚ್ಯತೆ ವೇದೈ ತಾವತಾ ನಾಸ್ಯ ಭಿನ್ನತಾ. ಎಷ್ಟು ವಾಕ್ಯ ಇದೆ ನೋಡಿ. ಏಕಶಬ್ದ ಅಂದ್ರೇನು? ಏಕವಚನ ಶಬ್ದಗಳು, ಗೊತ್ತಾಯ್ತಾ? ದ್ವಿಶಬ್ದೈ ದ್ವಿವಚನವಾಚಕವಾದ ಶಬ್ದಗಳು, ಬಹುಶಬ್ದೈ ಬಹುಶಬ್ದವಾಚಕ ಬಹುವಚನ ವಾಚಕಗಳು. ಕೇಶವ ಏಕ ಏವೋಚ್ಯತೆ, ಗೊತ್ತಾಯ್ತಾ? ದೇವರನ್ನ ಕೃಷ್ಣ ಅಂತ ಕರಿಬೋದು. ಪ್ರತಿಕಲ್ಪದಲ್ಲೂ ಒಂದು ರೂಪ ಇದೆ ತೋರಿಸ್ತಾರೆ. ಅಷ್ಟೇ ಅಲ್ಲ, ಎಲ್ಲ ರೂಪಗಳು ಎಲ್ಲ ಕಾಲ ನಿತ್ಯನೂ ಆಗಿದೆ. ಆದ್ದರಿಂದ ಹೇಗೆ ಬೇಕಾದ್ರೂ ದೇವ್ರನ್ನ ಕರಿಬೋದು, ಒಬ್ಬನೇ ಅಂತ ಕರಿಬೋದು. ಯಾಕೆ? ಎಲ್ಲ ಅದು ಅಭೇದ ಇರೋದ್ರಿಂದ. ದೇವ್ರಿಗೆ ಹೇಳಿದ್ದು, ನಿನಗೆ ಹೇಳಿದ ವಿಷಯ ಅಲ್ಲ ಇದು. ಏಕಶಬ್ದೈ ದ್ವಿಶಬ್ದೈ ಬಹುಶಬ್ದ, ಅಲ್ಲಿ ಬರುತ್ತೆ ಗೀತೆಯಲ್ಲಿ, ಏಕತ್ವೇನ ಪೃಥಕ್ತ್ವೇನ ಬಹುಧಾಸ್ಥಿತಂ ಅಂತ ಬರುತ್ತೆ. ಇದೇ ಅರ್ಥ. ಕರೆಕ್ಟ್ ಈ ಶ್ಲೋಕ ಅದಕ್ಕೆ ಮ್ಯಾಚ್ ಆಗೋ ಶ್ಲೋಕ. ಏಕ ಏವೋಚ್ಯತೆ ವೇದೈ ತಾವತಾ ನಾಶ್ಯ ಭಿನ್ನತಾ ಇತಿ ಭವಿಷ್ಯತ್ ಪುರಾಣೇ. ಬಹುವಚನ ಉಪಯೋಗಿಸಿದ ಮಾತ್ರಕ್ಕೆ ಏನಾಗಲಿಲ್ಲ? ದೇವರೇ ಸಂಬಂಧಪಟ್ಟ ದೇವರಲ್ಲ ಅಂತ ಆಗಲಿಲ್ಲ. ಜೀವರಿಗೆ ಹಾಗೆ ಹೇಳಕ್ಕೆ ಬರೋದಿಲ್ಲ. ಒಬ್ಬ ಅನಂತ ವಚನ ಜೀವರು ಯಾರಿದ್ದಾರೆ? ಯಾರೇ ಇಲ್ಲ. ಅವರು ದೇವರಿಗೆ ಎಷ್ಟು ಅವತಾರ? ದೇವತೆಗಳಿಲ್ಲ. ಅರ್ಜುನಿಗೆ ಎಷ್ಟು ಅವತಾರ ಇದೆ? ಇಂದ್ರದೇವರಿಗೆ ಸ್ವಲ್ಪ ಅಷ್ಟು, ತುಂಬ ಇಲ್ಲ. ಇದು ಅನಂತ ಇದೆ. ಪ್ರತಿಯೊಬ್ಬರು ಒಳಗೆ ಬೇರೆ ಇದ್ದಾನೆ ಪರಮಾತ್ಮ. ತದಯಂ ಪ್ರಾಣೋ ಅಧಿತಿಷ್ಠತಿ ತದುಕ್ತಂ ಋಷಿಣ ಆತೇನ ಯಾತಂ ಇತ್ಯಾದಿ ಚ. ದೇಶದ ಋಷಿ ಮಾಡಿದ ಮಾತಿದು ಒಂದು. ಆತೇನ ಕೊನೆಗೆ ಉಪಯೋಗಿಸ್ಬಿಟ್ಟು ಏಕವಚನ ಉಪಯೋಗಿಸ್ಬಿಟ್ಟು ತೇನ, ಎಲ್ಲೋ ಅವನಿಗೆ ಹೇಳಿದ್ದೆ, ಇಷ್ಟೆಲ್ಲ ಹೇಳಿ ಅವನಿಗೆ ಹೇಳಿದ್ದೆ ಅಂತ ಹೇಳ್ಬಿಟ್ಟು. ಇತ್ಯಾದಿ ಚ ಸಶಬ್ದೋನ್ಮಾನಾಭ್ಯಾಂಚ ಓಂ. ಸ್ವಶಬ್ದ ಉನ್ಮಾನಾಭ್ಯಾಂಚ ಜೊತೆಗೆ ಸ್ವಶಬ್ದ ಹಾಕಿದ್ದಾರಲ್ಲಿ ಅಂತ ಹೇಳ್ತಾರೆ. ಸ್ವಶಬ್ದ ಇದೆ. ಏನು ಸ್ವಶಬ್ದ? ಏಷೋ ಹಿ ಆತ್ಮ ಅಧ್ಯುದ್ಗತೋ ಮಾನಶಕ್ತೇ ತಯಾಪ್ಯಸೌ ಪ್ರಮಿತಿಂ ಯಾತಿ ವೇದೈ ಪೂರ್ಣೋ ಅಚಿಂತ್ಯ ಸರ್ವವೇದೈಕ ಯೋನಿ. ನೋಡಿ, ಶಾಸ್ತ್ರಯೋನಿ ಸರ್ವವೇದೈಕ ಯೋನಿ. ಅದಕ್ಕೆ ಎರಡರ್ಥ. ವೇದಗಳನ್ನೆಲ್ಲ ಹೊರಗಾಕೋದು ಅವನೇ, ವೇದಗಳಿಂದ ಪ್ರತಿಪಾದ್ಯನಾದವನು ಅವನೇನೆ. ಯೋನಿ ಸರ್ವಾಧೀಶಃ ಸರ್ವಕರ್ತ ಇತಿ ವಾಕ್ಯಶೇಷೆ ಆತ್ಮಶಬ್ದ ಉನ್ಮಾನಾಭ್ಯಾಂಚ. ಅದೇನು ಬುದ್ಧಿವಂತಿಕೆ ಮಾಡಿದ್ದ ಗೊತ್ತಾ? ವ್ಯಾಪ್ತ ಹಿ ಆತ್ಮಾನ ಕೊಟ್ಟಿದ್ದಲ್ಲ, ಮುಂದಿನ ವಾಕ್ಯ ಬಿಟ್ಬಿಟ್ಟಿದ್ದ ಅದರೊಳಗೆ. ಮುಂದೆ ಕಂಟಿನ್ಯೂಷನ್ ಇದೆ ಇದು. ಅಷ್ಟು ಹೇಳಿಬಿಟ್ಟು ಯಾರು ಗೊತ್ತಾ? ಆ ದೇವರು ಅಂತ ಹೇಳಿದ್ದಾರೆ. ಯಾರು ಬಿಟ್ಟು ಕೊಟ್ಟು ಮಾಡ್ತಿದ್ದಾನಿತ್ತ. ಅರ್ಥ ಆಯ್ತಾ ಈಗ? ಇದು ಪಜಿತಿಯಾಗಿರೋದು. ಅವ್ರು ಬರ್ಕೊಂಡಿರ್ತಾರಲ್ಲ, ಅವನಿಗೆ ಕೊಡಬೇಡಂದ್ರೆ ಅವನಿಗೆ ಕೊಡೋದು ಚೇಂಜ್ ಮಾಡ್ಕೊಂಡು ಹೋಗಿರೋದು. ಸ್ವಲ್ಪ ಕೋಟ್ ಮಾಡೋಕ್ಕೆ ಪೂರ್ತಿ ಇಲ್ಲ, ಅರ್ಧಂಬರ್ಧ ಕೋಟ್ ಮಾಡೋದು. ಪೂರ್ತಿ ಕೋಟ್ ಮಾಡಿಬಿಟ್ರೆ ಏನಾಗುತ್ತೆ? ಸಿಕ್ಕಾಕೊಂಡ್ಬಿಡ್ತಾರೆ. ನಾವೆಲ್ಲ ಈ ಉಳಿದವ್ರಿಗೆ ಅದು ಯಾರು ಇವರೆಲ್ಲ ಜನ ಅವ್ರು ನೋಡ್ತಾರೆ. ಈ ಕುರುಡನ್ನು ನೋಡಿ ಹೇಗೆ ಮೋಸ ಮಾಡ್ತಾರೋ ಹಾಗೆ ಇವ್ರ ವೀಕ್ನೆಸ್ಸನ್ನು ಯಾರು ಫಾಲೋ ಮಾಡ್ತಾರಲ್ಲ ಏನಾಗಿರೋರು ಯೋಚನೆ ಮಾಡಿದರು. ಇವ್ರು ನಮ್ಮ ಕೈ ಸಿಗ್ತಾರೆ, ಮೋಸ ಮಾಡಿ ಎಲ್ರಿಗೂ ಮೋಸ ಮಾಡ್ಲಿಕ್ಕೆ ಹೋಗಲ್ಲ ಅವ್ರು, ಗೊತ್ತಾಗ್ಬಿಡ್ತದೆ ಅವ್ರಿಗೆ. ಇವ್ರು ಮೋಸ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಆದರೆ ಹುಷಾರ ಮೋಸ ಮಾಡ್ತಾರೆ. ಇಲ್ಲೂ ಹಾಗೆ ವೇದ ಗೊತ್ತಿಲ್ಲ ಇವರಿಗೆ ಗ್ಯಾರಂಟಿ. ಉಳಿದು ವೇದ ಇರೋದೇ ಇಷ್ಟು ಓದಿರೋದು, ಅಷ್ಟೊಳಗೆ ಮೋಸ ಮಾಡ್ಲಿಕ್ಕೆ ಬರುತ್ತೆ ಅಂತೇಳಿ ಪ್ಲ್ಯಾನ್ ಮಾಡ್ತಾರೆ. ಆದ್ದರಿಂದ ಮುಂದೆ ನೋಡಿಲ್ಲ, ನೋಡಿ ಇಲ್ಲಿದೆ ನೋಡಿ. ಈಗ ಇತಿ ವಾಕ್ಯಶೇಷ ಅಂದ್ರೇನು? ವಾಕ್ಯದ ಉಳಿದ ಭಾಗದಲ್ಲಿ ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ. ಆತ್ಮಶಬ್ದ ಉನ್ಮಾನಾಭ್ಯಾಂ. ಉನ್ಮಾನ ಅಂದ್ರೇನು? ಮತ್ತೆ ಅಲ್ಲೇ ಸೇರಿಸಿ ಹೇಳ್ತಾ ಇದ್ದಾರೆ, ಬಿಟ್ಟು ಹೇಳ್ತಾನೆ ಇಲ್ಲ ಅದನ್ನು. ಆತ್ಮ ಅಮೇಯ ಪರಂ ಬ್ರಹ್ಮ ಪರಾನಂದಾದಿಕಾಭಿಧಾ ವದಂತಿ ವಿಷ್ಣುಮೇವೈಕಂ ನಾನ್ಯತ್ರ ಸಾಂ ಗತಿ ಕ್ವಚಿತ್ತಿ ಚ ಕೌರ್ಮೇ. ಎಷ್ಟು ಪುರಾಣ ಬಂದು ಇಷ್ಟರೊಳಗೇನೆ, ಗೊತ್ತಾಯ್ತಾ? ಆತ್ಮ ಅಮೇಯ, ಒಂದೊಂದು ವಾಕ್ಯಕ್ಕೆ ಅಷ್ಟು ಪುರಾಣದ ವಾಕ್ಯ ಕೊಡಬೇಕಾದ್ರೆ ಎಷ್ಟು ಅವ್ರಲ್ಲಿ ಇದ್ರ ಪೂರ್ಣ ಪ್ರಜ್ಞತ್ವ ಇರಬೇಕು, ಗೊತ್ತಾಯ್ತು? ಒಂದು 4 ಕೊಡೋದೇ ಪಜಿತಿ ಆಗುತ್ತೆ. ಯಾವ ವಿಷಯ ಬಂದರೆ ತಕ್ಷಣ ಒಂದು ಕೊಟೇಶನ್. ಇದೆಲ್ಲ ಬರೆದಿದ್ದು ಬ್ರಹ್ಮಸೂತ್ರ ಭಾಷೆ ಹೇಗೆ ಬರೆದ್ರು? ಇಷ್ಟೆಲ್ಲ ಬರೀತಿದ್ದಾರೆ. ಆಚಾರ್ಯ ಬರೆದಿದ್ದು ಯಾವಾಗ ಬದಿಲಿ ಕುತ್ಕೊಂಡು ಬರೆದಿದ್ದು, ಹೇಳಿದರು, ಬಂದರು, ಬರೆಸ್ಬಿಟ್ರು ಅಷ್ಟೇ. ಪುಸ್ತಕ ಅಲ್ಲಿ ಪುಸ್ತಕ ಇದ್ದರೂ ಓದೋಕ್ಕೂ ಕೈ ಜಾರ್ತಾ ಹೋಗ್ತಾರೆ. ಅದರಿಂದ ಅಂತಲ್ಲಿ ಟಕ ಬರೆದಿದ್ದು. ಎಷ್ಟು ವಿಷಯ ಫುಲ್ ಇದೆ ಅವರಿಗೆ, ಗೊತ್ತಾಯ್ತಾ? ಆಮೇಲೆ ಪ್ರಿಪ್ರೇಷನ್ ತೊಗೊಂಡು ಎಷ್ಟೋ ಬೇರೆ ಬಗ್ಗೆ ಕೇಳ್ತಾರೆ. ಭಾರಿ ಕಷ್ಟಪಟ್ಟರು, ಅಲ್ಲಿ ಹೋದ್ರು ಸಿಗಲಿಲ್ಲ, ಕೊನೆಗೆ ಏನೋ ಮಾಡಿದರು, ಏನಿಲ್ಲ, ಬರೀ ಬರೆದಾಗಿತ್ತಾಗ್ಬಿಟ್ಟು ಮೊದಲಿಂದ ಕೊನೆ ನಾನ್ ಸ್ಟಾಪ್ ಬರೆದು ಮುಗಿಸಿದ್ದು, ಪ್ಯಾಕ್ ಮಾಡಿ ಹೊರಟಿದ್ದೆ ಕೆಲಸ. ಅರ್ಜೆಂಟ್ ಬರಬೇಕಿತ್ತು ಈ ಕಡೆಗೆ. ಅವರು ಟೈಮೇ ಇಲ್ಲ. ಅವರೆಲ್ಲ ಭಿಕ್ಷೆ ಕಾಯ್ತಾ ಇದ್ದರು, ಅಗ್ನಿ ಶರ್ಮಾದಿಗಳೆಲ್ಲ. ಆಚಾರ್ಯ ಮೊದಲು ತೊಗೊಳ್ಳಿಲ್ಲ. ಯಾತಕ್ಕೆ? ಬದರಿಗೆ ಹೋದ ತಕ್ಷಣ ತೊಗೊಳ್ಳಿಲ್ಲ. ಯಾಕೆ ತೊಗೊಳ್ಳಿಲ್ಲ? ಅವರೆಲ್ಲ ಭಿಕ್ಷೆ ಕರೆದ್ರು ತೊಗೊಳ್ಳಿಲ್ಲ. ಯಾಕೆ? ಕಾಷ್ಟಬೋಧ ವ್ರತ ಮಾಡಿದ್ರು 48 ದಿವಸ. ಇವರೆಲ್ಲ ಕಾಯ್ತಾ ಕೂತಿದ್ರು ವ್ರತ ಮುಗಿಲಿ ಅಂಥೇಳಿ. ಆ ತಟ್ಟಿದ್ರು ಕೊಟ್ಬಿಟ್ರು ಬದರಿಗೆ. ಈಗ ಬಂದರು, ಅರ್ಜೆಂಟ್ ಹೋಗೋಕೆ ಹೋದ್ರು. ನಾವೇನು ಮಾಡಿ ಕಾಯ್ತಾ ಇರ್ತೀವಿ ಅಂದರು. ಒಟ್ಟಿಗೆ ತಂದುಬಿಡಿ ಎಲ್ಲ, ಅದು ಒಟ್ಟಿಗೆ ತಂದುಬಿಡ್ರಿ ಎಲ್ಲ. ಸಾಮೂಹಿಕ ಭಿಕ್ಷೆ ಮಾಡಿಸಿದ್ರು. ಸಾಮೂಹಿಕ ಭಿಕ್ಷದಲ್ಲಿ ಅವರು ಸಾಮೂಹಿಕ ಇರ್ತೀವಿ, ಅದು ಎಲ್ಲರದ್ದು ಊಟ ಮಾಡೋಕ್ಕಾಗಲ್ಲ. ಅದು ಎಲ್ಲರೂ ಅವ್ರಿಗೆ ಮಾತ್ರ ಉಳಿಸಿ ಎಲ್ಲ ತೊಗೊಂಡ್ಬಿಟ್ರು.
ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲ ಅದಿಷ್ಟು ಪವಾಡ ಭಯ ಅದು. ಗೊತ್ತಾಯ್ತಾ? ಬರೆದಿದ್ದು, ಹೋಗಿದ್ದು, ಬಂದಿದ್ದು, ಅಲ್ಲಿದ್ದಿದ್ದು, ಸ್ನಾನ ಮಾಡಿದ್ದು, ಕಾಷ್ಟ ಮೌನವ್ರತ ಮಾಡಿದ್ದು, ಆ ಕ್ಷಣ ಬರೆದಿದ್ದು, ಮತ್ತೆ ಹೊರಟಿದ್ದು, ಇಷ್ಟರೊಳಗೆ ಎಷ್ಟು ಪವಾಡ ಇದೆ ಅದರೊಳಗೆ. ಅಷ್ಟನ್ನು ಮೇಂಟೈನ್ ಮಾಡ್ಬೇಕಾದ್ರೆ ಯಾರಾಗಿರ್ಬೇಕು ಅವರು? ಬೇರೆಯವರಿಗೆ ಬರೀ ಸ್ನಾನಕ್ಕೆ ಹೇಳ್ತಾರೆ. ಏನಂತ ಹೇಳಿದ್ರಲ್ಲಿ? ವಾರಿನಿತ್ಯ ಮರಣೋದಯ ಕಾಲೆ ಅಂಶಯೇಷ ಪುರುಷತಾಮಧಿಪಶ್ಯ. ಅದಕ್ಕೆ ಅವರು ವಾಯುದೇವರು ಅಂತ ಗೊತ್ತಾಗುತ್ತೆ ಒಂದೊಂದಕ್ಕೆ. ಇಷ್ಟು ಹೇಳ್ಬೇಕಾದ್ರೆ ಎಷ್ಟು ವಾಯುದೇವರು ಹೇಳ್ಬೇಕಾಗ? ಒಬ್ಬರೇ ಎಷ್ಟು ಮಾಡಿತ್ತು ಅದೆಲ್ಲ ಇದೆ. ಅಂದರೆ ನಾವು ಒಂದು ಬರೆದಾಗ ಯಾವ ಇದರಲ್ಲಿ ಬರೆದಿದ್ದಾರೆ ನೋಡ್ಬೇಕು, ಅದು ಕ್ವಾಲಿಟಿ ಎಷ್ಟು. ಒಂಥರ ಹಾಸ್ಯ ಕವಿತೆ ಬರಬೇಕಾದ್ರೆ ಮತ್ತೆ ಮತ್ತೆ ಇದು ಮಾಡ್ತಾ ಇರಬೇಕಾಗುತ್ತದೆ. 4 ಲೈನ್ ಬರಬೇಕಾದ್ರೆ ಅಲ್ಲಿ ಸೋರಿಸಿ ಇಲ್ಲಿ ಸೇರಿಸಿ ಇಲ್ಲಿ ತೆಗೆದು ಅಲ್ಲಿ ಮಾಡಿ ಏನೋ ಮಾಡಬೇಕಾಗ್ತದೆ. ಇದು ಇಡೀ ಪುಸ್ತಕ ಟೆಕ್ಸ್ಟ್ ಬುಕ್ ಫಾರ್ ಸುರಾಧ್ಯಾನರ ಅಂತ. ಅದನ್ನು ಬರಿಬೇಕಾದ್ರೆ ಎಷ್ಟು ಆ್ಯಕ್ಯುರಸಿ, ಎಷ್ಟು ಇದು, ಎಷ್ಟು ಪ್ರೊಫಿಷಿಯನ್ಸಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸ್ವಶಬ್ದ ಉನ್ಮಾನ, ಅದಕ್ಕೆ ಕಾಂಟೆಕ್ಸ್ಟಲ್ಲಿ ಹೇಳಿದ್ದು ದೊಡ್ಡದು. ಯಾವ ಕಾಂಟೆಕ್ಸ್ಟಲ್ಲಿ ಹೇಗೆ ಮಾಡ್ದ? ಕಾಂಟೆಕ್ಸ್ಟ್ ಆಫ್ ಬದಿರಿಯಲ್ಲಿ 44 ಪಕ್ಷ ಮಾಡಿಸೋರು ತಲೆ ಕೆಟ್ಟೋಗ್ಬಿಡುತ್ತೆ. ಯಾಕೆ? ಅವ್ರು ಬರೀ ಬಂದು ಅನ್ನ ಮಾಡಿದ್ರೆ ಭಾರಿ ದೊಡ್ಡ ಸಾಹಸ ಮಾಡಿದ ಲೆಕ್ಕ. ಅಲ್ಲಿ ಎಲ್ಲೋ ಮಾಡಿದರೆ ಅದು ದೊಡ್ಡ ವಿಚಾರ ಅಲ್ಲ. ಅದು ಸಾಧನೆ ದ್ವಾಸಿಸ್ ಮಾಡಿದರು, ಬೇರೆ ಸಾಧನೆ ದ್ವಾಸಿ ಬದಲಿಗೆ ಮಾಡಿದರು ಅಂತ ಕೇಳಿದರೆ ಅದು ಸಾಮಾನ್ಯರು ಮಾಡೋ ಕೆಲಸಗಳೇ ಅಲ್ಲ ಅಂತ ಹೇಳ್ತೀವಲ್ಲ. ಹಾಗೆ ಏಷೋ ಕೆಲವನ್ನೇ ಯಾವಾಗಲೂ ಮಾಡೋಕ್ಕೆ ಬರೋದಿಲ್ಲ, ಕೆಲವೊಂದು ಯಾವುದೋ ಸಮಯದಲ್ಲಿ ಮಾಡಿರ್ತಾರೆ. ದೇವರು ಎಲ್ಲದರಲ್ಲೂ ಕೂಡ ಒಂದೇ ರೀತಿ ಇರ್ತಾನಾದ್ದರಿಂದ ಸ್ವಗತ ಭೇದ ವಿವರ್ಜಿತನಾದವನು ಅಂತ ಮತ್ತೆ ಗಟ್ಟಿಯಾಗತ್ತೆ. ಸ್ವಶಬ್ದ ಆಯ್ತು ಮುಗಿದ ಮೇಲೆ ಯಾಂತಿ ವಿಷ್ಣುಮೇವೈಕಂ ನಾನ್ಯತ್ರಾಸಾಂ ಗತಿ ಕ್ವಚಿತ್ ಇತಿ ಚ ಕೌರ್ಮೆ. ಆತ್ಮ ಮುಂದೆ ಅವಿರೋಧ ಚಂದನವತ್. ಈ ಹೊಸ ಪ್ರಶ್ನೆ ಶುರುವಾಯಿತು. ಇಷ್ಟಾದ ಬೇರೆ ಮತ್ತೊಂದು ಪ್ರಶ್ನೆ ಕೇಳ್ತಾನೆ. ಹೋಗಲಿ ಬಿಡಿ, ಆ ವಿಷಯ ಬಿಟ್ಟುಬಿಡೋಣ. ಹಾಗಿದ್ದರೆ ಅಣು ಅಂತ ಹೇಳೋದಾದರೆ ಇಷ್ಟು ವ್ಯಾಪ್ತ ಅಲ್ಲ ಅಂತ ಕನ್ಫರ್ಮ್ ಆಗೋಯ್ತು. ಈಗ ಅಣು ಆಯ್ತು. ಈಗ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಬರುತ್ತೆ? ಜೀವ ಅಣುವಾಗಿದ್ದರೆ ಎಲ್ಲೋ ಒಂದು ಕಡೆ ಇರ್ತಾನೆ ದೇಹದೊಳಗೆ. ಹೋದಲ್ಲೋ ಇಡೀ ದೇಹದ ಜ್ಞಾನ ಯಾಕೆ ಬರುತ್ತೆ ಅವನಿಗೆ? ಇಡೀ ದೇಹದ ಜ್ಞಾನ ಬರಬೇಕಾದ್ರೆ ಏನಾಗಿರ್ಬೇಕು? ಅವನು ವ್ಯಾಪ್ತನಾಗಿರ್ಬೇಕು ಅಂತ ಆಗಲಿಲ್ಲ. ಇದು ಒಂದು ರೀತಿ ಒಳ್ಳೆಯ ಪ್ರಶ್ನೆ. ಅದು ತಕ್ಷಣ ಉತ್ತರ ಕೊಡ್ತಾರೆ, ಹೌದು ಅವಿರೋಧ ಚಂದನವತೆ. ಎಷ್ಟು ಸಿಂಪಲ್. ಇದು ಸೆಂಟ್ ಹಾಕ್ಕೊಟ್ಟಿರ್ತಾರೆ ಇಲ್ಲಿ, ಇಡೀ ದೇಹಕ್ಕೆಲ್ಲ ಮೈಮೇಲೆ ಸೆಂಟ್ ಹಾಕ್ಕೊಂಡು ಬರೋದಿಲ್ಲ. ಒಂದು ಕಡೆ ಬಿಂದು ಇಟ್ಕೊಂಡ್ಬಿಟ್ರೆ ಏನಾಗುತ್ತದು? ಹಾಗೆ ಚಂದನವತೆ. ಚಂದನ ಎಲ್ಲರಿಗೂ ಗೊತ್ತಿರೋದಾದ್ರಿಂದ ಚಂದನ ಒಂದು ಕಡೆ ಇದ್ದರೂ ಕೂಡ ಪ್ರಕಾಶ. ಈಗ ಸೂರ್ಯನ ಬೆಳಕಿಲ್ಲ, ಸೂರ್ಯ ಇಲ್ಲಿದ್ದಾನ? ಸೂರ್ಯ ಅಲ್ಲಿದ್ದಾನೆ, ಸೂರ್ಯನ ಬೆಳಕಿಲ್ಲಿದೆ. ಸೂರ್ಯನ ಯಾಕೆ ದೃಷ್ಟಾಂತ ಕೊಡಲಿಲ್ಲ ಅಂದರೆ ಕುರುಡ್ರಿಗೆ ಅರ್ಥ ಆಗಲ್ಲ ಅದು. ಚಂದನ ಅವರಿಗೂ ಅರ್ಥ ಆಗುತ್ತೆ, ಚಂದನ ಅಂತೇಳಿ ಗೊತ್ತಾಯ್ತಾ? ಎಲ್ರಿಗೂ ಅರ್ಥ ಆಗೋದು ಕೊಟ್ಬಿಟ್ಟು. ಈ ಅರ್ಥದಲ್ಲಿ ಒಂದೇ ಕಡೆ ಬಲ್ಪ್, ಇಲ್ಲೆಲ್ಲ ಕಡೆ ಬಲ್ಪ್ ಇಲ್ಲ, ಬಲ್ಪ್ ಇರೋದು ಅಷ್ಟೇ. ಗೊತ್ತಾಯ್ತಾ? ಬೆಳಕು ಇಲ್ಲೆಲ್ಲ ಬಂದಿಲ್ಲ, ಇಲ್ಲೆಲ್ಲ ಇರಬೇಕಾಗಿಲ್ಲ. ದೇಹದಲ್ಲಿ ಜೀವ ಒಂದು ಕಡೆ ಇದ್ದರೆ ಅವನು ವ್ಯಾಪ್ತಿ ದೇಹದ ಪೂರ್ತಿ ಇದೆ. ಮನೆ ತುಂಬ ಲೈಟ್ ಬಲ್ಬ್ಸ್ ಹಾಕ್ಬೇಕಾ ನೀವು? ಸಾಧ್ಯ ಇಲ್ಲ. ಸಿಂಪಲ್. ಅವಿರೋಧ ಚಂದ. ದೇವ್ರಿಗೆ ಹಾಗೆ ಹೇಳಬಾರ್ದು. ಸೂರ್ಯ ಒಂದು ಕಡೆಯಿಂದ ಬೆಳ್ಕೊಡ್ತದೆ, ದೇವ್ರು ಎಲ್ಲ ಕಡೆಯೂ ಬೆಳ್ಕೊಡ್ತಾರೆ. ದೇವ್ರ ಮಹಿಮೆ ಅದು ಎಕ್ಸೆಪ್ಷನ್. ಅದನ್ನು ಹೇಳೋಕ್ಕೆ ಯೋಚನೆ ಮಾಡೋಕ್ಕೂ ಬರೋದಿಲ್ಲ. ಅಚಿಂತ್ಯ ಅದ್ಭುತ ಶಕ್ತಿ. ಉಳಿದವರಿಗೆ ಆ ಶಕ್ತಿ ಹೇಳಕ್ಕೆ ಬರೋದೇ ಇಲ್ಲ. ಅಣೋರಪಿ ಜೀವಸ್ಯ ಸರ್ವಶರೀರ ವ್ಯಾಪ್ತಿರ್ಯುಜ್ಯತೆ. ಜೀವ ಅಣುವಾಗಿದ್ದರೂ ಕೂಡ ಇಡೀ ದೇಹದೊಳಗೆ ವ್ಯಾಪ್ತನಾಗೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಯಾತಕ್ಕೆ? ಹರಿಚಂದನ ವಿಪ್ಲುಷಃ ಏಕದೇಶ ಪತಿತಾಯ ಸರ್ವಶರೀರ ವ್ಯಾಪ್ತಿ. ಈ ಗಂಧದ ಹನಿ ಒಂದು ಮೈ ಮೇಲೆ ಚೂರು ಹಾಕಿದರೂ ಕೂಡ ಏನಾಗುತ್ತದ? ಇಡೀ ಶರೀರನ ಕವರ್ ಮಾಡೋದಿಲ್ಲ. ಆ ರೀತಿಯಾಗಿ ಅಣುಮಾತ್ರೋಪ್ಯಯಂ ಜೀವ ಸ್ವದೇಹಂ ವ್ಯಾಪ್ಯ ತಿಷ್ಠತಿ. ಅವನು ಯಾವ ನೋಡಿ ಕೆಲವು ದೋಷ ಬಂದುಬಿಡ್ತು, ಗ್ಯಾಂಗ್ರೀನ್ ಆಯಿತು, ಹೋಯ್ತಾರೆ, ವ್ಯಾಪ್ತಿ ಇಲ್ಲ, ಡೆಡ್. ಆ ಭಾಗ ಡೆಡ್ ಆಗೋಯ್ತು. ವೃಕ್ಷಗಳೇ ಹಾಕಿದ ನೀರು ಅಲ್ಲಿಗೆಲ್ಲ ತಲುಪುತ್ತೆ, ವ್ಯಾಪ್ತಿ ಹೋಗುತ್ತಾಗ. ಅದು ಎಲ್ಲಿ ತಲುಪೋದಿಲ್ಲ, ಅದು ಒಳಗೆ ಹೋಗಿ ಬಿದ್ದೋಗ್ಬಿಡುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ರಕ್ತ, ಇಲ್ಲಿ ನೀರು. ರಕ್ತ ಎಲ್ಲೆಲ್ಲಿ ಹರಿಯುತ್ತೋ ಅಲ್ಲಿ ಬರಿಕೆ ಇರುತ್ತೆ. ಇಲ್ಲೋದ್ರೆ ಅಲ್ಲಿ ನೀರು ಹೋದಲ್ಲೆಲ್ಲ ಅದು ಬರಿಕೆ ಇರುತ್ತೆ. ಉಳಿದ ಭಾಗ ಡೆಡ್ ಆಗಿಬಿಡುತ್ತೆ. ನಮಗೆ ನೀರು ಸುಖವಾಗಿ ಅರ್ಥ ಆಗುತ್ತೆ, ರಕ್ತ ಗಾಬರಿ ಸಮೇತ ಅರ್ಥ ಆಗುತ್ತೆ. ದಯೇಶ ಯಥಾ ವ್ಯಾಪ್ಯ ಶರೀರಾಣಿ ಹರಿಚಂದನ ಹರಿಚಂದನ ವಿಪ್ಲುಟ ಹನಿಗಳು. ವಿಪ್ಲುಟ್ಟದ ಹನಿ, ಹರಿಚಂದನದ ಶ್ರೀಗಂಧ, ಹರಿಚಂದನ ಶ್ರೀಗಂಧ, ಶ್ರೀಗಂಧದ ಹನಿಗಳು ದೇಹದ ಒಂದೇ ಕಡೆ ಇದ್ದರೂ ಕೂಡ ಇಡೀ ದೇಹನೇ ಹೇಗೆ ನಾವು ಸುವಾಸನೆ ಭರಿತ ಮಾಡುತ್ತಾ ಹಾಗೆ ಜೀವ ಒಂದೇ ಕಡೆ ಇದ್ದರೂ ದೇಹದಲ್ಲಿ ವ್ಯಾಪ್ತಿ ಇದೆ, ಪ್ರಕಾಶದ್ವಾರ ವ್ಯಾಪ್ತಿ ಇದೆ. ಕಣ್ಣಿಗೆ ಕಾಣೋ ದೃಷ್ಟಾಂತ ಅದು, ಎಲ್ಲರೂ ಕೂಡ ಅನುಭವಿಸೋ ದೃಷ್ಟಾಂತ ಇದೆ. ಇತ್ತೀಚ ಬ್ರಹ್ಮಾಂಡ ಪುರಾಣೆ ಓಂ ಅವಸ್ಥಿತೇ ಅವಸ್ಥಿತ ವೈಶೇಷ್ಯಾದಿತಿ ಚೇನ್ನ ಅಪಿ ಅಭ್ಯುಪಪಾಧೃತಿ ಓಂ ಓಂ ಗುಣಾದ್ವಾ ಆಲೋಕವತ್. ಅಲ್ಲಿಗೆ ಮುಂದಿನ ಭಾಗ ನಾಳೆ, ಅದು ನಾಳೆ ಮುಗಿಯುತ್ತೆ. ಇದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಅಣುತ್ವ ಬಗ್ಗೆ ಯಾವ ಸಂಶಯನೂ ಬರೋದಿಲ್ಲ. ಹಿಂದೆ ಖಂಡನೆ ಮಾಡಿದ್ದು ಅರ್ಥ ಆಗುತ್ತೆ. ಈಗ ಯಾರನ್ನ ಖಂಡನೆ ಮಾಡಿದ್ದು ಹೇಳಿ ನೋಡೋಣ. ಹಿಂದೆ ನಿರಾಕರಣೆ ಮಾಡಿದ್ರು ಒಂದು ಮತನ ಜೀವನ ವ್ಯಾಪ್ತಿ ಬಗ್ಗೆ.
ಜೈನ ಮತ ಖಂಡನೆ ಮಾಡಿ ಏನಂತ ಖಂಡನೆ ಮಾಡಿದ್ರು? ನೀವು ಅದು ಅವರು ವ್ಯಾಪ್ತ ಒಪ್ಲಕ್ಕೆ ಸಾಧ್ಯ ಇಲ್ಲ, ಅಣು ಒಪ್ಲಕ್ಕೂ ಸಾಧ್ಯ ಇಲ್ಲ. ಏನು ಉತ್ತರ ಹುಡುಕಿದ್ರು ಗೊತ್ತೋ ಅವರು? ಒಂದು ಕಡೆ ಇದ್ದು ವ್ಯಾಪ್ತನಾಗಿದ್ದಾನೆ ಹೇಳಕ್ಕೆ ಬರಲಿಲ್ಲ ಅವರಿಗೆ. ಏನು ಮಾಡಿದರು? ಯಾವ ಪ್ರಾಣಿ ದೇಹದಲ್ಲಿರ್ತಾನೋ ಆ ಸೈಜ್ ಇರ್ತಾರೆ ತೆಗೆದು. ಹಾಗಿದ್ದರೆ ಅವ್ರು ದೊಡ್ಡ ಪ್ರಾಣಿ ಚಿಕ್ಕ ಪ್ರಾಣಿ ಆದಾಗ ಏನು ಮಾಡಬೇಕು ಅವನೀಗ? ಆ ಸೈಜ್ ಫಿಕ್ಸ್ ಆಯ್ತಲ್ಲ, ಸೈಜ್ ಫಿಕ್ಸ್ ಆಯ್ತು. ಈಗ ಮತ್ತು ಇಲ್ಲಿ ಬಂದಾಗ ಏನು ಮಾಡಬೇಕು ಅವನು? ಚಿಕ್ಕ ಪ್ರಾಣಿ ದೊಡ್ಡವನಾದಾಗ ಏನು ಮಾಡಬೇಕು ಅವನು? ಪ್ರಶ್ನೆ ಬಂತು. ಅದು ನಮ್ಮ ಉತ್ತರ ಕೊಟ್ಟಿದ್ದಿಲ್ಲ, ನಮ್ಮ ಉತ್ತರ ಇಲ್ಲಿ ಕೊಡ್ತಿದ್ದಾರೆ. ಖಂಡನೆ ಮಾತ್ರ ಮಾಡಿದ್ದು, ಅದಕ್ಕೆ ಲೇಟಾಗಿ ಹೋಗ್ಕೋಬೇಕಿದ್ರೆ. ಜೀವ ನಿತ್ಯತ್ವ ಇದೆ, ಅಲ್ಲ ಆ ರೀತಿಯಾಗಿ ವಿಕಾರಿ ಆಗ್ತಾನೆ. ವಿಕಾರಿ ಆದರೆ ಅನಿತ್ಯ ಆಗ್ತಾನೆ. ಗೊತ್ತಾಯ್ತಾ? ಯಾವುದಕ್ಕೆ ಚೇಂಜ್ ದೊಡ್ಡದು ಸಿಕ್ಕಿದಾಗ ಒಂದು ವಿಕಾರ ಇದೆ, ಅದೇನದು? ಅನಿತ್ಯ ಪದಾರ್ಥ. ಅದು ಒಂದು ಸಮಸ್ಯೆ ಪರಿಹಾರ ಇನ್ನೊಂದು ಸಮಸ್ಯೆ ಗಂಟಾಕೊಂಡ್ಬಿಡ್ತಾರೆ, ಅದು ಸಮಸ್ಯೆ. ಇದು ನಮ್ದಕ್ಕೆ ಉತ್ತರ. ಈಗ ನೀವೇನು ಉತ್ತರ ಹೇಳ್ತೀರಿ ಅಂತ ಅಲ್ಲಿ ಕೇಳಿದರೆ ಮುಂದೆ ಬರುತ್ತೆ ಅಂತ ಹೇಳಿದ್ರಲ್ಲ, ಇಲ್ಲಿ ಬಂದಿದೆ. ಪ್ರಕಾಶ ಅವಿರೋಧನ ಚಂದನವತ್, ಮುಂದೆ ಆಲೋಕಾತ್ ಮುಂದೆ ಕೊಡ್ತಾರೆ. ಆಲೋಕವತ್ತ ಪ್ರಕಾಶ. ಇದು ಸ್ಪರ್ಶ, ಅದು ಪ್ರಕಾಶ. ಇದು ಮೂಗಿಗೆ ಗ್ರಹಣಕ್ಕೆ, ಇದು ಕಣ್ಣಿಗೆ ಕಾಣೋದು, ಅದು ನಾಡೆ. ಅದೆಲ್ಲ ಮದ್ದೇ ಹೇಳಿದೆ. ಅದೆಲ್ಲ ಮನಸ್ಸಿಗೆ ಗಟ್ಟಿ ಮಾಡ್ಕೊಂಡ್ಬಿಟ್ಟು ವಿಷಯ ಶಬ್ದ ಗಿಬ್ದೆಲ್ಲ ಮರ್ತೋಗ್ಬಿಡ್ಬೋದು. ಏನು ಉಳ್ಕೊಳ್ತೋ ಅರ್ಥ. ಜೀವ ಅಣು ಹೌದು. ಇದು ನಮ್ಮ ಸಮಸ್ಯೆಗೆಲ್ಲ ಉತ್ತರ ಹೀಗಿದೆ. ಎಲ್ಲಿ ಬೇಕಾದ್ರೆ ಹೇಳ್ಬೋದು, ನಮ್ಮದೇ ಭಾಷೆಯಲ್ಲಿ ಬೇಕಾದ ಜನ ಹೇಳ್ಬೋದಾಗ. ಆ ವರ್ಡಿಂಗ್ಸ್ ಅವೇನೇ, ಅದು ಎಲ್ಲ ಹೇಳಿದಾಗ ಅದು ಭಾರಿ ಸೂಪರು. ಬಟ್ ವಿಷಯದ ಗೊತ್ತಾಗಲಿಕ್ಕೆ ಎಷ್ಟು ಸಾಕು? ಒಳಗೆ ಆಹಾರ ಹೋಯ್ತಪ್ಪ, ಡ್ರಿಪ್ಸ್ ಹಾಕಿದ್ದಾನೆ, ಬದುಕಿದ್ದಾನೆ ಅಷ್ಟೇ. ಅವ್ನು ಜಿಲೇಬಿ ತಿಲ್ಲದೆ ಹೋದರೂ ಕೂಡ ಏನಾಗಿದ್ದಾನೆ ಅಷ್ಟೇ. ಅಷ್ಟು ಸಾಕು. ತಿಂದು ಊಟ ಮಾಡೋರು ಮಾಡಿ, ಬೇಡ ಅಂತ ಹೇಳೋದಿಲ್ಲ. ಬಟ್ ಅವನಿಗೂ ಒಂದು ವ್ಯವಸ್ಥೆ ಇದೆ. ಇದು ಅರ್ಥ ಮಾಡ್ಕೊಂಡು ಇಷ್ಟು ತಿಳ್ಕೊಳಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಯಾರಿಂದ ಇಲ್ಲ ಅಂತ ಇಲ್ಲೇ ಇಲ್ಲ. ಅದು ಎಲ್ಲರಿಗೂ ಬಿಟ್ಬಿಟ್ರೆ ಏನಾಯ್ತು? ಓದಿದರೆ ಫುಲ್ ಓದಬೇಕು, ಇಲ್ಲದ್ರೆ ಬಿಟ್ಟುಬಿಡು ಅಂತ ಹೇಳಿದ್ರೆ ಪರೀಕ್ಷೆ ಮುಗಿದ. ಹಾಗೆ ಯಾವ ಪರೀಕ್ಷೆಯಲ್ಲಿ ಯಾರೂ ಪಾಸ್ ಆಗಲ್ಲ. ಆನ್ಸರ್ ಆಲ್ ಕ್ವಶನ್ಸ್ ಅಂತ ಬರೆದು ಎಷ್ಟು ಜನ ಪಾಸ್ ಆಗ್ತಾರೆ? ಚಾಯ್ಸ್ ಕೊಡ್ತಾರೋ ಇಲ್ಲೋ? ಇಲ್ಲಿ ಚಾಯ್ಸೇ ಇಲ್ಲ ಇದಕ್ಕೆ. ಚಾಯ್ಸ್ ಇದ್ದೇ ಇದೆ. ಆದ್ದರಿಂದ ಅವ್ರ ಪ್ರಕಾರ ಮಾಡಿಕೊಳ್ಳಿ, ಏನು ತಪ್ಪಿದೆ? ಹಾಂ, ಅದೇ ಮತ್ತೆ ಹೇಳಿದ್ದು. ಗತಿಗಾಗ ಸುಕ್ರಾಂತಿ ಗತಿ ಆಗತಿ ಏನೋ ಬಂದರೆ ಅದೇ ಅರ್ಥ ಅದಕ್ಕೆ. ಹಾಂ, ಅಲ್ಲಿ ಎಕ್ಸ್ಪ್ಲೇಷನ್ ಅದು. ಬರ್ತಾನೆ ಹೋಗ್ತಾನೆ ಅಂತ ಹೇಳಿದ್ರಲ್ಲ, ಎಲ್ಲಿ ಅಂದರೆ ಅಲ್ಲಿ ಮೇಲೆ ಹೋಗೋದು ಬರೋದು ಎಲ್ಲ ಅಲ್ಲಿ ಅರಿಯಲ್ಲ, ಅಲ್ಲಿ ನೋಡು ಅಂತ ಅರ್ಥ. ಅದಕ್ಕೆ ಇಲ್ಲಿ ಎಲ್ಲ ಉತ್ತರ ಕಂಪ್ಲೀಟ್ ತಲೆಯಲ್ಲಿರಬೇಕು. ಅವನ ಯಾವ ಸಮಸ್ಯೆನೂ ಬರೋದಿಲ್ಲ. ಓದ್ಬೇಕಾದ್ರೆ ಓದಿಬಿಟ್ಟು ಎಲ್ಲ ಗಟ್ಟಿ ಮಾಡಿಕೊಂಡ್ರೆ ನೀಟಾಗಿ ಅರ್ಥ ಆಗುತ್ತೆ.